ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತು ರೆಸಿಪಿನ ಬಂದು ಶೀರ್ಖಂಡ್. ಏನೇನು ಬೇಕು ಅಂತ ನೋಡೋಣ. ಸೆಟ್ ಕರ್ಡು, ಕೇಸರಿ ನೆನೆಸಿರೋದು ಹಾಲಲ್ಲಿ, ಏಲಕ್ಕಿ ಪುಡಿ, ಸಕ್ಕರೆ ಪುಡಿ, 4 ಐಟಮು. ಇದು ಫಸ್ಟ್ ಸ್ಟೆಪ್ ಏನು ಗೊತ್ತಾ, ರಾತ್ರಿನೇ ನಾವು ಈ ಥರ ಬಟ್ಟೆ, ಬಟ್ಟೆ ಅಂತೀವಿ, ಅಥವಾ ಅಕ್ಕಿ ಅನ್ನ ಮಾಡ್ತೀವಲ್ಲ ಅದು ಬಟ್ಟೆ. ಇದು ಸಿಗುತ್ತೆ ಅಂಗಡಿನಲ್ಲಿ, ಟೈಲರಿಂಗ್ ಶಾಪು ಬಟ್ಟೆ ಸಿಗುತ್ತಲ್ಲ ಟೈಲರಿಂಗ್ದೆಲ್ಲನೂ ಅಲ್ಲಿ ಸಿಗುತ್ತೆ. ಇದು ತೆಳ್ಳಗಿರೋದ್ರಿಂದ ನಾನು 2 ಪದರ ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ನಾರ್ಮಲ್ ಪಂಚೆ ಶಲ್ಯ ತೊಗೋಬೋದು. ಇದನ್ನು ಒಂದು ಸಲ ವಾಶ್ ಮಾಡ್ಕೊಂಬಿಡ್ತೀನಿ ನಾನು, ಸ್ವಲ್ಪ ಗಂಜಿ ಅಂಶ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ. ವಾಶ್ ಮಾಡಿಕೊಂಡು ನೋಡಿ, ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅಲ್ಲಿಗೆ ಒಂದು ಜಾಲರ ಇಟ್ಕೊಂಡು ಆ ಸಪೋರ್ಟಿಗೋಸ್ಕರ ಅದನ್ನು ಇಟ್ಕೋತೀನಿ. ಈ ಥರ ಅದ್ರಲ್ಲಿ ಹಾಕ್ಕೊಂಬಿಡೋಣ ಬಟ್ಟೆನ. ಈಗ ಇದಕ್ಕೆ ಮೊಸರು ಹಾಕ್ಕೊತೀನಿ. ಸೆಟ್ ಕರ್ಡ್ ಅಂತ ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಅಕ್ಷಯಕಲ್ಪ ಬ್ರ್ಯಾಂಡು. ನೀವು ನಾರ್ಮಲಾಗಿ ನೀವು ಯಾವ್ದು ಯೂಸ್ ಮಾಡ್ತೀರೋ ನೀವು ಅದನ್ನು ತಂದ್ಕೋಬೋದು, ಹಂಗೇನು ಇಲ್ಲ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇರುತ್ತೆ, ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಅಷ್ಟೇ. ನಾನಿಲ್ಲಿ ಒಟ್ಟು 1/4 kg ಯೂಸ್ ಮಾಡ್ತಾಯಿದ್ದೀನಿ. ಇದು ನಮಗೊಂದು 5ರಿಂದ 6 ಜನಕ್ಕೆ ಸರ್ವಿಂಗ್ಸ್ ಆಗುತ್ತೆ. ನೋಡಿ, ಎಲ್ಲ ಹಾಕ್ಕೊಂಡು ಈ ಥರ ಪೋಟ್ಲಿ ಥರ ರೆಡಿ ಮಾಡ್ಕೋಬೇಕು. ಅದನ್ನು ರೆಡಿ ಮಾಡ್ಕೊಂಡು ಟೈಟಾಗಿ ದಾರ ಕಟ್ಕೋಬೇಕು. ನೀಟಾಗಿ ರೆಡಿ ಮಾಡ್ಕೊಳ್ಳಿ, ಎಲ್ಲನ ಗ್ಯಾಪ್ ಇದ್ದರೂ ಸರಿ ಹೋಗಲ್ಲ. ನೋಡಿ, ಆಲ್ರೆಡಿ ನೀರು ಇಳಿಯೋಕ್ಕೆ ಸ್ಟಾರ್ಟ್ ಆಗೋಗಿದೆ ಅಲ್ಲ. ನೋಡಿ, ಈ ಥರ ಫುಲ್ ನೈಟು ನೀರು ಈ ಥರ ಇಳಿಯುತ್ತೆ. ನೀರೆಲ್ಲ ಇಳಿದು ಫುಲ್ಲು ಸಾಫ್ಟಾಗಿ ಬರೀ ಹಂಗ್ ಕರ್ಡ್ ಅಂತೀವಲ್ಲ, ಇದನ್ನೇ ಹಂಗ್ ಕರ್ಡ್ ಅನ್ನೋದು ಅಷ್ಟೇ. ಅದು ರೆಡಿ ಆಗುತ್ತೆ ನಮಗೆ ಬೆಳಗ್ಗೆಗೆ. ಟೈಟಾಗಿ ಒಂದು 2-3 ಸುತ್ತಿ ಟೈಟಾಗಿ ದಾರಾನ ಕಟ್ಕೊಳ್ಳಿ. ದಪ್ಪಕ್ಕಿರೋ ದಾರ ಕಟ್ಟಿದ್ರೆ ಒಳ್ಳೆಯದು, ತೆಳ್ಳಗಿರೋದಾದರೆ ಕಟ್ಟಾಗಿ ಬಿದ್ದೋಗುತ್ತೆ ನೈಟು. ನಾನಿವಾಗ ಇದನ್ನು ಇಲ್ಲಿ ನನ್ನ ಕಿಚನಲ್ಲಿ ಈ ಥರ ಹ್ಯಾಂಡಲ್ ಇದೆ, ನಾನು ಅದನ್ನು ಯೂಸ್ ಮಾಡ್ತೀನಿ. ನೀವು ಹುಕ್ಕೇನ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು. ಬಟ್ ಅದು ಕೆಳಗಡೆ ಪಾತ್ರೆ ಇಡೋಕ್ಕೆ ಕಂಫರ್ಟಾಗಿ ಜಾಗ ಇರಬೇಕು ಕರೆಕ್ಟಾಗಿ, ಇಲ್ಲಾಂದರೆ ಬೆಳಗ್ಗೆ ಹೇಳುತ್ತೆ ಅಡುಗೆ ಮನೆ ಫುಲ್ ನೀರಾಗಿರುತ್ತೆ. ಚೆನ್ನಾಗಿ ಒಂದು 2 ಸುತ್ತಬಿಟ್ಟು ನಾನು ಇದನ್ನು ಟೈಟಾಗಿ ಇಲ್ಲಿ ದಾರ ಕಟ್ಕೊಂಬಿಡ್ತೀನಿ. ದಯವಿಟ್ಟು ಲೈಕ್ ಮಾಡೋದು, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಅಲ್ಲಿ ಆಲ್ರೆಡಿ ಇಳಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಟೈಟಾಗಿ ಕಟ್ಟಿದ್ದೀನಿ ಈಗ ನಾನಿಲ್ಲಿ. ಪಾತ್ರೆನ ಕರೆಕ್ಟಾಗಿ ಇಟ್ಟು ಅಡ್ಜಸ್ಟ್ ಮಾಡಿ ಫುಲ್ ನೈಟ್ ಇದನ್ನು ಈ ಥರ ಸೋರೋಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ನೀಟಾಗಿ ರೆಡಿ ಆಗಿರುತ್ತೆ. ಹೆಂಗೆ ರೆಡಿ ಆಗಿರುತ್ತೆ ಅಂತ ತೋರಿಸ್ತೀನಿ ಬೆಳಗ್ಗೆ. ಓಕೆ, ಸಿ ಯು ಟುಮಾರೋ. 8 hours later. ಗುಡ್ ಮಾರ್ನಿಂಗ್. ಈಗ ನೋಡಿ, ಬೆಳಗ್ಗೆ ಇಷ್ಟು ನೀರು ಕಲೆಕ್ಟ್ ಆಗಿದೆ. ಮೊಸರು ರಾತ್ರಿ ಎಷ್ಟು ಜಾಸ್ತಿ ಇತ್ತಲ್ಲ, ನೋಡಿ ಎಷ್ಟು ಕಮ್ಮಿಯಾಗಿ ಹೋಗಿದೆ. ಎಲ್ಲ ನೀರೆಲ್ಲ ಇಳಿದುಬಿಟ್ಟು ಇನ್ನೂ ಹಿಂಟಿದ್ರೆ ನೀರು ಬರುತ್ತೆ, ಬಟ್ ಇಟ್ಸ್ ಓಕೆ, ಸಾಕು, ಪರವಾಗಿಲ್ಲ. ಈಗ ದಾರ ಬಿಚ್ಕೊಂಬಿಡೋಣ. ಈ ಥರ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ನಾನೀಗ. ಆ ಪಾತ್ರೆಯಲ್ಲಿ ಇವಾಗ ಅದನ್ನು ಬೀಟ್ ಮಾಡಬೇಕು ಅದನ್ನು ಚೆನ್ನಾಗಿ. ಅದಕ್ಕೋಸ್ಕರ ಸ್ವಲ್ಪ ಡೀಪಾಗಿ ಈ ಥರ ಇರುತ್ತಲ್ಲ, ಆ ಥರ ವೆಸಲ್ನ ತೊಗೊಂಡ್ರೆ ಒಳ್ಳೆಯದು. ನೀವು ಬಾಲ್ ವಿಸ್ಕ್ ಅಂತ ಕೇಕನ್ನು ಬೀಟ್ ಮಾಡ್ತೀವಲ್ಲ ಅದರಲ್ಲನ ಮಾಡ್ಬೋದು, ಅಥವಾ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಇನ್ನೂ ಒಳ್ಳೆಯದು ಆ್ಯಕ್ಚುಲಿ. ನೋಡಿ, ಎಲ್ಲ ನೀರೆಲ್ಲ ಹಿಡಿದು ಎಲ್ಲ ಎಷ್ಟು ಡ್ರೈ ಆಗಿದೆ. ಈಗ ಈ ನೀರು ಬೇಡ, ನಾವು ಡಿಸ್ಪೋಸ್ ಮಾಡ್ಬೋದು ಅದನ್ನು. ಕಾಣ್ತಾ ಇದೆಯಾ ಎಷ್ಟು ಸಾಫ್ಟಾಗಿ ಸಿಲ್ಕಿ ಆಗಿದೆ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಂಬಿಡೋಣ. ನೀಟಾಗಿ ಪಾತ್ರೆಗೆ ಹಾಕ್ಕೊಂಡು ನಾನಿವಾಗ ಎಲೆಕ್ಟ್ರಿಕ್ ಬೀಟರ್ನ ಯೂಸ್ ಮಾಡ್ತೀನಿ. ನೀವು ಇದ್ದರೆ ಇದು ಕೆಲಸ ಈಸಿ ಆಗುತ್ತೆ. ಇಲ್ಲ ಬಾಲ್ ವಿಸ್ಕಲ್ಲಿ ಒಂದು 15 ನಿಮಿಷ ಮಾಡಬೇಕಾಗತ್ತೆ. ಇದರಲ್ಲಾದರೆ ನಮಗೊಂದು 8ರಿಂದ 10 ನಿಮಿಷ ಮಾಡಿದ್ರೆ ಸಾಕು. ಇದೀಗ ಫಸ್ಟ್ ರೌಂಡು ಅಂದರೆ ಫಸ್ಟ್ ಲೆವೆಲಲ್ಲಿ ಈಗ
ಒಂದು 5 ರಿಂದ 8 ನಿಮಿಷ ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೋತೀನಿ. ಜಸ್ಟ್ ಒಂದೇ ಲೆವೆಲಲ್ಲಿ ನೀಟಾಗಿ ಬ್ಲೆಂಡ್ ಆಗೋ ಥರ ಆಗುತ್ತೆ ಆವಾಗ. ಆಮೇಲಿಂದ ಎಲ್ಲ ಒಂದೊಂದು ಐಟಮ್ಸ್ ಹಾಕಿ ಮತ್ತೆ ಬೀಟ್ ಮಾಡಬೇಕಾಗತ್ತೆ. ಇದು 1 ರಿಂದ 5 ತನಕ ಸ್ಪೀಡು ನಮ್ದು ಇರುತ್ತಲ್ಲ, ಅಷ್ಟು ತನಕ ಟೋಟಲ್ ಒಂದು 5 to 8 ಮಿನಿಟ್ಸ್ ಟೈಮರ್ ಇಟ್ಕೊಂಡೇ ಬೀಟ್ ಮಾಡಿ ನೋಡಿ. ಓಕೆ, ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದು ಹಾಕ್ಕೊಂಬಿಡೋಣ. ಫಸ್ಟು ಇಲ್ಲಿ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಸ್ವೀಟ್ನೆಸ್ಗೆ ಹೆಂಗೆ ಬೇಕು ನೀವು ಹಂಗೆ ಹಾಕ್ಕೋಬೋದು. ಇದು ಬೇರೆ ಏನೋ ಎಕ್ಸ್ಟ್ರಾ ಫ್ಲೇವರ್ ನಾವು ಆ್ಯಡ್ ಮಾಡ್ತಾ ಇರೋ ಫ್ಲೇವರ್ ಬಂದೇ ಏಲಕ್ಕಿ ಫ್ಲೇವರು. ಸೊ ಏಲಕ್ಕಿ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಮತ್ತು ಕಲರ್ ಬಂದು ಯಾವುದೇ ಕಲರ್ ಎಕ್ಸ್ಟ್ರಾ ಬೇರೆ ಆರ್ಟಿಫಿಷಿಯಲ್ ಕಲರ್ಸ್ ಹಾಕೋದಿಲ್ಲ. ಕೇಸರಿ ಕಲರು ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳಿ ಇಲ್ಲಿ ನಾನು ಕೇಸರಿನ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಈಗ ಎಲ್ಲ ಸೇರಿಸ್ಕೊಂಡು ಬೀಟ್ ಮಾಡ್ಕೋಬೇಕು ಈಗ ಒಟ್ಟಿಗೆ. ಇವಾಗ ನ್ಯಾಚುರಲ್ ಕಲರೇ ಬರುತ್ತೆ, ಇವಾಗ ಕೇಸರಿ ಕಲರೇ ಬರುತ್ತೆ. ನಾವಿನ್ನು ಕೇಸರಿ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಕಲರ್ ಜಾಸ್ತಿ ಬರುತ್ತೆ. ಬೇರೆ ಅದು ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕೋದು ಬೇಡ. ಇದನ್ನು ಈಗ ಟೋಟಲ್ ನಾನು 10 ಮಿನಿಟ್ಸ್ ಬೀಟ್ ಮಾಡ್ಕೊಂಡಿದ್ದೀನಿ. ಅದೊಂಥರ ಸಿಲ್ಕಿ ಟೆಕ್ಸ್ಚರ್ ಥರ ಬರುತ್ತೆ ನಮಗೆ. ಬೀಟ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಅದು. ಇದನ್ನು ಸ್ವಲ್ಪ 1 ನಿಧಾನಕ್ಕೆ ಸ್ಪೀಡು 5 ತನಕ ತೊಗೊಂಡು ಮತ್ತು 5 ನಿಧಾನಕ್ಕೆ 1 ತನಕ ನೀಟಾಗಿ ಮಾಡ್ಕೋಬೇಕು. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ತೋರಿಸ್ತೀನಿ ಇವಾಗ ನೋಡಿ. ಸ್ಟಾಪ್ ಮಾಡೋಣ ಈಗ. ಇದು ಎಕ್ಸಾಕ್ಟ್ಲಿ ನನಗೆ 10 ಮಿನಿಟ್ಸ್ ಆಯಿತು ನನಗೆ ಫುಲ್ ಬೀಟ್ ಮಾಡೋಕ್ಕೆ. ಇದು ಸೆಕೆಂಡ್ ರೌಂಡ್ ಬೀಟಿಂಗ್, ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಬೀಟ್ ಮಾಡಿರೋದು. ಟೋಟಲ್ 10 ಮಿನಿಟ್ಸ್ ಆಯಿತು ನನಗೆ. ಈ ಥರ ನೋಡಿ, ಸ್ಟಿಫ್ ಪೀಕ್ಸ್ ಅಂತೀವಲ್ಲ, ಆಲ್ಮೋಸ್ಟ್ ಹಾಗೆ ಬಂತು. ಗಟ್ಟಿಗಿರುತ್ತಲ್ಲ ಮೊಸರು, ನೀರೆಲ್ಲ ತೆಗೆದುಬಿಟ್ಟಿರ್ತೀವಲ್ಲ ನೋಡಿ. ಟೆಕ್ಸ್ಚರ್ ಎಷ್ಟು ಸಿಲ್ಕಿ ಆಗಿದೆ, ಕನ್ಸಿಸ್ಟೆನ್ಸಿ ನೋಡಿ ಗೊತ್ತಾಗ್ತಿದೆಯಾ? ಈ ಥರ ಬಂದಿರುತ್ತದು. ಈ ಥರ ಬಂದಿರೋ ಇವಾಗಿದು ರೆಡಿ ಇದೆ. ಇದು ಸರ್ವಿಂಗಿಗೆ ಮುಂಚೆ ನಾವು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಒಳ್ಳೆಯದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೋ ಅಂಗಡಿದು ತೊಗೊಂಬರೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಾಗಿದೆ ಇದು ಶೀರ್ಖಂಡ್ ಅಂತ. ಈಗ ಪಿಸ್ತಾ ಹಾಕ್ಕೊಂಡು ನಾನು ಇದನ್ನು ಸರ್ವಿಂಗ್ಸ್ ಮಾಡ್ತೀನಿ. ನೀವು ಡ್ರೈ ಫ್ರೂಟ್ಸಲ್ಲಿ ಪಿಸ್ತಾ ಬಾದಾಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೆಂಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.